ಇನ್ನು ಚಂದ್ರಚಕೋರಿ ಸಿನಿಮಾದ ಖ್ಯಾತ ನಾಯಕಿ ಇನ್ನು ನೆನಪಾಗಿ ಮಾತುಗಳಿರುವಂಥದ್ದು. ಯಾಕೆಂತಂದರೆ ನಿಜಕ್ಕೂ ಇಲ್ಲಿ ಏನಾಗಿದೆ ಅನ್ನೋದು ನೋಡೋಣ ಬನ್ನಿ. ಅದಕ್ಕೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಚಂದ್ರಚಕೋರಿ ಸಿನಿಮಾ ಅಂದರೆ ಅತಿ ದೊಡ್ಡ ಮಟ್ಟಿಗೆ ಹೆಸರು ಮಾಡಿದಂಥ ಅತಿ ದೊಡ್ಡ ಕಲಾವಿದೆ ಅಂತಲೇ ಹೇಳ್ಬೋದು. ಹಾಗಾದ್ರೆ ಏನಾಗಿದ್ರು ಈ ಸಂಪೂರ್ಣ ಮಾಹಿತಿ ನೋಡೋಣ ಬನ್ನಿ. ಇನ್ನೊಬ್ಬರು ಹೈದರಾಬಾದ್ನಲ್ಲಿ ಈಗ ಸದ್ಯ ವಾಸವಾಗಿದ್ದಾರೆ. ಚಂದ್ರಚಕೋರಿಯಲ್ಲಿ ಮುರಳಿಯವರ ತಾಯಿಯ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಂಥ ಶಾರಿ ಅವರು ಇಂದು ನೆನಪಾಗಿ ಉಳಿದಿರುವಂಥದ್ದು. ಹೌದು, ಇದು ಎಸ್ ನಾರಾಯಣ ಅವರ ನಿರ್ದೇಶನದಲ್ಲಿ ಎನ್ ರಾಜನಾರಾಯಣ ಅವರ ಮ್ಯೂಸಿಕ್ ಚಾನಲ್ನಲ್ಲಿ ಮೂಡಿ ಬಂದಂಥ ಅದ್ಭುತವಾದ ಸಿನಿಮಾ ಅಂತ ಹೇಳ್ಬೋದು. ಎಚ್ ಡಿ ಕುಮಾರಸ್ವಾಮಿ ನಿರ್ಮಾಣದಲ್ಲಿ ಮೂಡಿ ಬಂದಂಥ ದೊಡ್ಡ ಸಿನಿಮಾ. ಇನ್ನು ಶಾರಿ ಅವರು ಇದರಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳ್ಬೋದು. ಇದರಲ್ಲಿ ಮುರಳಿಯವರ ತಾಯಿಯ ಪಾತ್ರದಲ್ಲಿ ಅವರು ಕಾಣಿಸ್ಕೊಂಡಿದ್ರು. ಸಿನಿಮಾ ರಂಗದಿಂದ ಎಲ್ಲಿ ಹೋದ್ರು ಏನಾದರೂ ಯಾರಿಗೂ ಸಹ ಗೊತ್ತಿರಲಿಲ್ಲ. ಇತ್ತೀಚೆಗೆ ಅವರು ಆಂಧ್ರದಲ್ಲಿ ಭರತನಾಟ್ಯ ಶಾಲೆಯನ್ನು ಹೇಳಿಕೊಡುವಂಥ ಸಂದರ್ಭದಲ್ಲಿ ಅವರು ಯೂಟ್ಯೂಬರ್ಗೆ ಭೇಟಿಯಾದಾಗ ಗೊತ್ತಾಗಿದ್ದು ಇವರು ಎಂಬ ಚಂದ್ರಚಕೋರಿ ಸಿನಿಮಾದಲ್ಲಿ ತಾಯಿಯ ಪಾತ್ರ ಮಾಡಿದ್ದಂತೆ. ಯಾಕೆಂದರೆ ಇವಾಗ ಅಷ್ಟು ಗ್ಲಾಮರ್ ಆಗಿದ್ದಾರೆ, ಗೊತ್ತೇ ಆಗೋದಿಲ್ಲ. 25 ವರ್ಷ ಕಳೆದ ನಂತರ ವಯಸ್ಸಾಗಿದೆ ಅಂತ ಅಂದ್ಕೊಂಡಿದ್ರೆ ಈ ವಯಸ್ಸನ್ನು ಕೂಡ ಅಷ್ಟೇ ಗ್ಲಾಮರ್ ಆಗಿ ತುಂಬಾ ಮುದ್ದಾಗಿ ಕಾಣ್ತಿರೋದು ನಮ್ಮ ಶಾರಿ ಅವರು. ಹೀಗಾಗಿ ಸಿನಿಮಾ ರಂಗದ ಸಂಪೂರ್ಣ ದೂರ ಉಳಿದು ಈಗ ಭರತನಾಟ್ಯ ಕಲಾವಿದೆಯಾಗಿ ಕೋಚರ್ ಆಗಿ ಕೂಡ ಕೆಲಸವನ್ನು ಈಗ ನಿರ್ವಹಿಸುತ್ತಿದ್ದಾರೆ.